ಅದಿಲ್ಲವ, ಯಾಕಷ್ಟು ಬೇಸರ ಮಾಡ್ಕೊಂತಿ? ಇರ್ಲಿ ಬಿಡು, ಮತ್ತು ಈಗ ಏನು ಮಾಡ್ಬೇಕು? ಬರೋರಿಗೆ ಬೇಡ ಅನ್ನಕ್ಕೆ ಬರ್ತೈತನ? ನೋಡೋಣ ತಗೋ, ಬಂದ ಮೇಲೆ ಏನೋ ಒಂದು ಮಾಡಿದ್ರೆ ತಗೋ. ಎದಕ್ಕೆ ಇಷ್ಟು ಬೇಸರ ಮಾಡ್ಕೋತಿದಿ? ಯವ್ವ, ನಿನಗೂ ಗೊತ್ತಿದ್ದ ಐತಿ ಅವ್ರು ಹೆಂಗೆ ಅದಾರಂತಂದು. ಈಗಿನ ನನ್ನ ಮಗ ಸೊಸಿ ಇಬ್ಬರು ಚಂದನ ತಂಗ ಒಂದಾಗಿ ಬಾಳೆ ಮಾಡ್ಕೊಂಡು ಹೊಂಟಾರ. ಈಗ ಎಲ್ಲಿ ಬಂದು ಮತ್ತು ಅದನ್ನೊಂದಿಷ್ಟು ಹಾಳು ಮಾಡ್ತಾರೋ ಏನೋ ಅಂತ ಚಿಂತೆ ಹತ್ತು ಬಿಟ್ಟೈತೆ ನನಗಂತೂ. ಅತ್ಯಾರ, ಯಾರು ಬರ್ತಾರ, ಏನು ಹಾಳು ಮಾಡ್ತಾರ, ಏನೋ ಹೇಳಾಕುಂತಿದ್ರಲ್ರಿ ಅತ್ಯಾರ. ಅಂದಂಗೆ ಯಾಕ್ರಿ ನೀವು ಬೆಳಗ್ಗೆಯಿಂದ ಒಂಥರ ಮುಖ ಈಟೆ ಮಾಡ್ಕೊಂಡಿರಲ್ರಿ ಅತ್ಯಾರ, ಬೇಸರ ಮಾಡ್ಕೊಂಡಿರಲ್ಲ ಯಾಕ್ರಿ ಅತ್ಯಾರ? ಏನಾತು? ನನ್ನಿಂದ ಏನಾದ್ರೂ ಬೇಜಾರಾತನ್ರಿ? ಹಂಗೇನಾರ ಇದ್ರಿ ಹೇಳ್ರಿ. ಅಯ್ಯ ಇಲ್ಲವ ಪಲ್ಲವಿ, ನಿನ್ನಿಂದ ಏನು ಬೇಸರ ಆಗಿಲ್ಲ. ನನಗಿರೋ ಬೇಸರನ ಬೇರೆ ಬಿಡು, ಅದೆಲ್ಲ ಬಿಡು. ಈಗ ನೀನು ಆರಾಮಾಗಿರವ ಅಷ್ಟೆ. ಅತ್ಯಾರ, ನಾ ಆರಾಮಾಗಿನ ಅದೀನಿ. ನೀವೇನ ನನ್ನಿಂದ ಮುಚ್ಚಿಡಾಕುಂತೀರಿ? ಏನು ಅನ್ನೋದು ಹೇಳ್ರಿ ಅತ್ಯಾರ. ಅಮ್ಮ ನೀವರ ಹೇಳ್ರಿ ಏನಂತಂದು. ಪಲ್ಲವಿ, ನಿನ್ನ ಗಂಡ ಅದಾನಲ್ಲ, ನಿನ್ನ ಗಂಡಂದು ಅತ್ತಿ ಮತ್ತು ಅತ್ತಿ ಮಗಳು ಇಬ್ಬರು ಈ ಮನೆಗೆ ಬರಾಕುಂತಾರ. ಅದಕ್ಕೆ ನಿಮ್ಮ ಅತ್ತಿ ಬೇಸರ ಮಾಡ್ಕೊಂಡಾಳ. ಅಲ್ಲ ರೀ ಅತ್ಯಾರ, ಅವ್ರು ಬಂದ್ರೆ ನೀವು ಯಾಕೆ ಬೇಸರ ಮಾಡ್ಕೊಂಡಿರಿ? ಯಾಕ್ರಿ, ಏನಾತು? ಯವ್ವ ಪಲ್ಲವಿ, ನಿಮ್ಮ ಮಾವ ಅದಾನಲ್ಲ, ನಿಮ್ಮ ಮಾವಂದು ತಂಗಿ ಅದಾಳಲ್ಲ, ತಂಗಿ ಮತ್ತು ತಂಗಿ ಮಗಳು ಹಗರ ಇಲ್ಲವ ಯವ್ವ. ಅವರಂತೂ ಒಂದು ನೀರಾಗ ಮುಳುಗಾರಲ್ಲ ಬಿಡೋರು. ಯವ್ವ ಯವ್ವ ಯವ್ವ, ಅವಾಗ ನಮ್ಮ ಮದುವೆ ಆಗಿ ಹೊಸದ್ರಾಗ ಬಂದಾಗ ಯಾರು ನಮ್ಮ ಸಂಜಯ್ನ ಅತ್ತಿ ಅದಾಳಲ್ಲ, ಅಂದ್ರೆ ನಿಮ್ಮ ಮಾವನ ತಂಗಿ, ನನ್ನನ್ನು ಮತ್ತು ನನ್ನ ಗಂಡನ ಇಬ್ರು ಬೇರೆ ಮಾಡಕ್ಕೆ ನೋಡಿಲ್ಲ ಯವ್ವ. ಅಂತ ಕೆದಾಳಕಿ ಭಾಳ ಹೊಟ್ಟಿ ಕಿಚ್ಚಿನ ಗುಣದ ಕೆದಾಳಕಿ. ಹೂನ, ಒಟ್ಟಿನಲ್ಲಿ ಮನ್ಯಾಗ ಯಾರು ಚಂದನತ್ತಂಗೆ ನಕ್ಕೊಂತ ಆಡ್ಕೊಂತ ಇರಬಾರ್ದಕ್ಕಿ. ಒಟ್ಟಿನಲ್ಲಿ ಎಲ್ಲರ ಮಧ್ಯೆ ಜಗಳ ತಂದಿಟ್ಟು ಜಗಳ ಹಚ್ಚಿ ಮೂಜು ನೋಡೋ ಅಂಥ ಗುಣ ಅವ್ರದ್ದು. ಅಯ್ಯೋ ಹೌದಾ ರೀ ಅತ್ಯಾರ? ಹಂಗದಾರ? ಹೂನವ ಪಲ್ಲವಿ, ನನಗೂ ಅದ ಚಿಂತೆ ಹತ್ತಿರೋದು. ಇನ್ನು ಈಗಾರ ನೀನು ನಿನ್ನ ಗಂಡ ಚಂದನತ್ತಂಗೆ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೊಂಟೀರಿ. ಈಗ ಅವ್ರು ಬಂದು ಎಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ತಂದಿಡ್ತಾರೋ ಏನು ಅಂತ ಚಿಂತೆ ನನಗೆ. ಅಕ್ಕಿದೇನಿತ್ತಂದ್ರೆ ಅಕ್ಕಿ ಮಗಳನ್ನ ಸಂಜೆಗೆ ತೊಗೋಬೇಕು, ಈ ಆಸ್ತಿನೆಲ್ಲ ತಾನೇ ಹೊಡ್ಕೋಬೇಕು ಅನ್ನೋದಿತ್ತು. ಆದ್ರೆ ನಾವು ಬ್ಯಾಡ್ ಅಂತಂದಿದ್ವಿ. ಹಾಗಾಗಿ ಆಕೆಗೆ ಸಿಟ್ಟು ಬಂದೈತಿ ನಮ್ಮ ಮೇಲೆ. ಈಗ ನಿಂದು ಮತ್ತು ಸಂಜೆಯಿಂದ ಮದುವೆ ಆಗಿದ್ದ ವಿಷಯ ಗೊತ್ತಾಗೈತಲ್ಲ, ಅದಕ್ಕೆ ಈಗ ಮನೆಗೆ ಬರಾಕುಂತಾಳ. ಹೆಂಗಾರ ಮಾಡಿ ನಿಂದು ನಿನ್ನ ಗಂಡನ ಮಧ್ಯೆ ಜಗಳ ಹಚ್ಚಿ ನೀ ಮನೆಯಿಂದ ಓಡಿಸಿ ಅಕ್ಕಿ ಮಗಳನ್ನ ಈ ಮನೆ ಸೊಸೆ ಮಾಡಬೇಕು ಅಂತ ಅನ್ನೋದು ಅಕ್ಕಿ ತಲೆ ಆಗಿರೋದು. ಏನು ಹೇಳಾಕುಂತೀರಿ ಅತ್ಯಾರ ನೀವು? ಹಾಗೆಲ್ಲ ಮಾಡ್ತಾರ ಅವರು? ಹೂನ ಯವ್ವ, ಹಗರಿಲ್ಲ ಅವರು. ಅದಕ್ಕೆ ನಿಮ್ಮ ಅತ್ತಿ ಚಿಂತೆ ಮಾಡ್ಕೊಂತ ಕುಂತಿದ್ದು. ಈಗ ಎಲ್ಲರೂ ಚಂದನತ್ತಂಗೆ ಮನ್ಯಾಗ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಚಂದನತ್ತಂಗೆ ಆರಾಮಾಗಿ ಅದೀವಲ್ಲ. ಈಗ ಎಲ್ಲಿ ಬಂದು ಎಲ್ಲರ ಮಧ್ಯೆ ಜಗಳ ಹಚ್ಚಿ ಎಲ್ಲಿ ಹುಳಿ ಹಿಂಡತಾಳೋ ಏನೋ ಅಂತ ನಿಮ್ಮ ಅತ್ತಿಗೆ ಭಯ. ಅಯ್ಯೋ ಅತ್ಯಾರ, ಇಷ್ಟಕ್ಕ ನೀವು ತಲೆ ಕೆಡ್ಸ್ಕೊಂತ ಕುಂತೀರನ? ಪಲ್ಲವಿ, ನಾ ಇಷ್ಟೆಲ್ಲ ಅವ್ರ ಬಗ್ಗೆ ಹೇಳಿದ್ರು ನಿನಗೇನು ಭಯನ ಆಗವಲ್ದನ? ಅಲ್ಲ ರೀ ಅತ್ಯಾರ, ಅವ್ರೇನು ಹುಲಿನ ಸಿಂಹನ ಅವ್ರು ನೋಡಿ ನಾವು ಭಯ ಪಟ್ಕೊಳಕ? ಯವ್ವ, ಇವ್ರಿಗೆ ಹೋಲಿಸಿದ್ರ ಹುಲಿ ಸಿಂಹ ಅವ ಒಂದು ಲೆಕ್ಕಕ್ಕೆ ಚಲೋ ಅನಿಸ್ತೈತಿ. ಇವು ಅದಕ್ಕಿಂತ ಕೀಳು ಮಟ್ಟದ ಜನ. ಒಟ್ಟಿನಲ್ಲಿ ಎಲ್ಲಿ ನೆಮ್ಮದಿ ಖುಷಿ ಇರ್ತೈತೆ ಅದನ್ನು ಹಾಳು ಮಾಡ್ಬೇಕಂತನ ಬರಾಕುಂತಾರೀಗ. ಅತ್ಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರು ಬರಲಿ ಮನೆಗೆ, ಅವ್ರಿಗೆ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಹಂಗೆ ನಮ್ಮ ಫ್ಯಾಮಿಲಿಗೆ ತಂಟೆಗೆ ಬಂದ್ರೆ ಏನು ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ಕೊಡ್ತೀನಂತ. ನೀವೇನು ಚಿಂತೆ ಮಾಡಬೇಡ್ರಿ ಅತ್ಯಾರ, ನೀವು ಆರಾಮಾಗಿರ್ರಿ. ನೋಡಲಿ, ನಿನ್ನ ಸೊಸಿ ನಿನಗ ಧೈರ್ಯ ಹೇಳಾಕುಂತ್ಲ. ಆಕೆ ಅಂದ್ಲಿಲ್ಲ ಈಗ ಈ ಮನಿನೆಲ್ಲ ನಾನು ನೋಡ್ಕೋತೀನಂತಂದು. ಇನ್ನು ಮೇಲಾರ ಆರಾಮಾಗಿರ ನೀನು. ಸರಿ ಆತವ. ಅಂದ್ರು ಪಲ್ಲವಿ, ಹುಷಾರು. ನಿಮ್ಮ ಮಾವ ಇದ್ದಾಗ ಭಾಳ ನಸಗುನ್ನಿ ಆಟ ಆಡ್ತಾರವ್ರು. ಒಂಥರ ನಮ್ದ ತಪ್ಪನ ಅನ್ನಂಗೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಮಾವಿಲ್ಲದಾಗ ನೀನು ಹೆಂಗಾರ ನಡ್ಕೊ ನಡಿತೈತಿ. ಆದ್ರೆ ನಿಮ್ಮ ಮಾವಿದ್ದಾಗ ಮಾತ್ರ ಭಾಳ ಹುಷಾರಾಗಿ ನಡ್ಕೋಬೇಕು ನೋಡ ನೀನು. ಸರಿ ಆಯ್ತು ತಗೋರಿ ಅತ್ಯಾರ, ನೀವೇನು ಚಿಂತೆ ಮಾಡಬೇಡ್ರಿ, ನಾನೆಲ್ಲ ನೋಡ್ಕೋತೀನಂತ. ಏನ ಗಾಡಿ ಶಬ್ದ ಕೇಳಿಸ್ದಂಗಾತ, ಬಂದ್ರ ಏನ? ಅವ್ರು ಬರಲಿ, ನೀ ಸುಮ್ಮನೆ ಇಲ್ಲೇ ಕುತ್ಕೋ. ಬರ್ತಾರೆ ಇಲ್ಲಿಗೆ, ಏನು ಗೊತ್ತಿಲ್ಲ ನಾ ಅನ್ನಂಗೆ ಸುಮ್ಮನೆ ಇರು. ಏನತ್ಗೆಮ್ಮ ನೀವು ಭಾಳ ದಿನದ ಮೇಲೆ ಮನೆಗೆ ಬರಕ್ಕೆ ಕುಂತಾಳ ಮನೆ ಮಗಳು. ನೀವು ನೋಡಿದ್ರೆ ಇಲ್ಲೇ ಕುಂತೀರಲ್ಲ, ಬಾಗಲ್ದಾಗರ ಬರಕ್ಕೆ ಬರಲ್ಲನ್ರಿ? ಅಯ್ಯ ಮಾಧವಿ, ಬಂದ್ಯಾವ? ಬಾ ಬಾ. ಅದು ನಂಗೆ ಗೊತ್ತಾಗಿಲ್ಲವ. ನಾನು ಅವ್ವ ಎಲ್ಲ ಮಾತಾಡ್ಕೊತ ಕುಂತಿದ್ವಲ್ಲ, ಹಾಗಾಗಿ ನೀವು ಬಂದಿದ್ದ ಗೊತ್ತಾಗಲಿಲ್ಲವ ನಮ್ಗೆ. ಇರಲಿ ಬಾ, ಬಂದ್ರಲ್ಲ ಚಲೋ ಆತು. ಅಂದಂಗೆ ಒಬ್ಬಾಕಿ ಬಂದ್ಯಲ್ಲ, ನಿನ್ನ ಗಂಡ ನಿನ್ನ ಮಗಳು ಬರಲಿಲ್ಲನ? ಅಯ್ಯೋ ಅತ್ಯಾರ, ನನ್ನ ಗಂಡ ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ ಅಂತ ಅಂದಾನ. ನಾನು ನನ್ನ ಮಗಳು ಇಬ್ಬರ ಬಂದೀವಿ ನೋಡಿ. ಹೌದಾ? ಮತ್ತು ನಿನ್ನ ಮಗಳ ಕಾಣವಳ್ಳಲ್ಲ, ನೀನು ಒಬ್ಬಾಕಿ ಅದೆಯಲ್ಲ, ಎಲ್ಲದಾಳ ನಿನ್ನ ಮಗಳು?
ಅಯ್ಯ ಅತ್ತಿಗೆಮ್ಮ ಬಂದಾಳ ಹೊರಗದಾಳ. ಅದು ಆಟೋದರಿಗೆ 150 ರೂಪಾಯಿ ಕೊಡ್ಬೇಕಾಗಿತ್ತು. ನನ್ನ ಹತ್ರ 150 ರೂಪಾಯಿದು ಚೇಂಜೇ ಇಲ್ಲ. ನನ್ನ ಮಗಳ ಹತ್ರನೂ 500 ರೂಪಾಯಿ ಐತಿ. ಅವ ಆಟೋದವ್ ನೋಡಿದ್ರೆ 500 ರೂಪಾಯಿದು ನನ್ನ ಹತ್ರ ಚೇಂಜ್ ಇಲ್ರಿ, ನೀವು ಕೊಡಂಗಿದ್ರೆ 150 ರೂಪಾಯಿ ಚೇಂಜೇ ಕೊಡ್ರಿ ಅಂತ ಗಂಟು ಬಿದ್ದುಬಿಟ್ಟಾನ ಹೊರಗಡೆ. ಅದಕ್ಕೆ ನಿಮ್ಮ ಹತ್ರ ಒಂದು ಸ್ವಲ್ಪ ಚೇಂಜ್ ಇದ್ರೆ ಕೊಡ್ರಿ ಅತ್ಯಾರ 150. ಅತ್ತಿಗೆಮ್ಮನಾರ 150 ರೂಪಾಯಿ. ನಾನು ಬೇಕಾದ್ರೆ ಆಮೇಲೆ 500 ರೂಪಾಯಿದು ಚೇಂಜ್ ಮುರಿಸಿ ನಿಮ್ಮ ರೊಕ್ಕ ನಿಮಗೆ ಕೊಟ್ಟು ಬಿಡ್ತೀನಪ್ಪ. ಅಯ್ಯ ಅಷ್ಟಾನ, ಇಲ್ಲಿ ತಡಿ ಕೊಡ್ತೈತಿ. ಪಲ್ಲವಿ ಹೋಗವ, ಒಂದು 150 ರೂಪಾಯಿ ಅಂತ ತಂದು ಕೊಡು, ಆಟೋದವ್ರಿಗೆ ಕೊಡ್ಬೇಕಂತ. ಸರಿ ರೀ ಅತ್ಯಾರ. ತಗೋರಿ ಆಂಟಿ, 150 ರೂಪಾಯಿ ಐತೆ ನೋಡ್ರಿ ಇದರಲ್ಲಿ. ಕೊಡವ. ನೀನನ ಈ ಮನೆ ಸೊಸಿ, ನಾನೇನೋ ಈ ಮನೆ ಸೊಸಿ ಅಂದ್ರೆ ಬೆಳ್ಳಗ ತೆಳ್ಳಗ ಒಳ್ಳೆ ರಾಣಿ ರಾಣಿ ಇದ್ದಂಗೆ ಇರ್ತಾ ಅಂತ ಅನ್ಕೊಂಡಿದ್ದೆ. ನೀ ನೋಡಿದ್ರ ಮನೆ ಕೆಲಸದಂಗೆ ಇದ್ದಂಗೆ ಅದೆಯಲ್ಲ ಯವ್ವ. ಅದು ಹೆಂಗೆ ಒಪ್ಕೊಂಡು ಏನೋ ನಮ್ಮ ಸಂಜಯ. ಆ ದೇವರಿಗೆ ಗೊತ್ತು. ಕೊಡು 150 ರೂಪಾಯಿ. ಪಲ್ಲವಿ ನೀನೇನು ಬೇಸರ ಮಾಡ್ಕೋಬೇಡವ. ನಾಗಲೆ ಅಂದೆಲ್ಲ ಅವ್ರೊಂದು ಸ್ವಲ್ಪ ಕೊಂಕ ಮಾತು ಜಾಸ್ತಿ ಮಾತಾಡೋದು. ನೀನೇನು ಬೇಸರ ಮಾಡ್ಕೋಬೇಡವ ಮಗಳ. ಇಲ್ಲಿ ಬಿಡ್ರಿ ಅತ್ಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನೇನು ತಲೆ ಕಚ್ಕೊಳಲ್ ತಗೋರಿ. ಬಾರವ ಮಗಳ ಬಾ, ಹುಷಾರಾಗಿ ಬಾ. ನೀನು ಬ್ಯಾಗ್ನ ಕೊಡಿಲ್ಲ, ನಾನು ಹಿಡ್ಕೋತೀನಿ, ನೀ ಬಾ. ಅಮ್ಮರ ನೀವು ಆರಾಮದಿರಿ? ಹ್ಞೂನವ ನಾವು ಆರಾಮದೀವಿ ನೋಡು. ನೀನು ಆರಾಮದಿಯಾ? ಹ್ಞೂ ರೀ ಅಮ್ಮರ, ಹೆಂಗೆ ಒಂದದಿನ ನೋಡ್ರಿ. ಏನು ಮಾಡೋದು, ತಾಯಿ ಇಲ್ಲದ ಮೇಲೆ ತವರಿಲ್ಲ ಅಂತಾರಲ್ಲ, ಹಂಗಾಗ್ಬಿಟ್ಟೈತೆ ನೋಡ್ರಿ ನನ್ನ ಪರಿಸ್ಥಿತಿ ಈಗ. ನಾನು ಅಣ್ಣ ಅತ್ತಿಗೆಮ್ಮನ ಮಗ ಅಂತಂದು ಬಡ್ದಾಡ್ಕೊಂಡು ಇಲ್ಲಿಗೆ ಬರೋದು ನೋಡ್ರಿ. ನಮ್ಮ ಅತ್ತಿಗೆಮ್ಮಂತೂ ಒಂದು ದಿನಾನೂ ಫೋನ್ ಹಚ್ಚಿ ಕರೆಯಂಗಿಲ್ಲ, ಬಾರವ ಅಂತಂದು. ನೋಡ್ರಿ ಸಂಬಂಧಿಕರು ಸಂಬಂಧಗಳಂತ ಬಡ್ದಾಡೋದು. ಈಗ ಹೆಂಗೆ ಬಂದಿಯಲ್ಲವ, ಆರಾಮಾಗಿದ್ದವು ಒಂದು 4 ದಿನ. ಹ್ಞೂ ರೀ ಅಮ್ಮರ, ಅವರ ಚಂದನತ್ತಂಗೆ 1 ತಿಂಗಳು ಇದ್ದು ನಮ್ಮ ಅತ್ತಿಗೆಮ್ಮ ಅಡುಗೆ ಚಲೋ ಮಾಡ್ತಾಳೆ ಅಂದಂಗೆ ಅತ್ತಿಗೆ ಮುಂದೆ ಸೊಸಿ ಅಡುಗೆ ಹೆಂಗೆ ಮಾಡ್ತಾಳೆ ಏನು ಅಂತ ನೋಡ್ಬೇಕಲ್ರಿ. ಅದಕ್ಕೆ 1 ತಿಂಗಳು ಆರಾಮಾಗಿದ್ದು ಹೋದ್ರಾತಂತಂದು ಬಂದೀವಿ ನೋಡ್ರಿ. ಅಂದಂಗೆ ನೀನು ನನ್ನ ಹಿಂದದಾರಲ್ಲ, ಅವ್ರು ಯಾರವ? ಅಯ್ಯ ಅಮ್ಮರ, ನನ್ನ ಮಗಳ್ರಿ, ನನ್ನ ಮಗಳಿಕೆ ಸುಮನಾ ಅಂತಂದು. ಅಯ್ಯೋ ಆಂಟಿ, ನಿಮ್ಮ ಮಗಳ? ನಾನು ಯಾವುದೋ ಹುಡುಗ ಬಂದೋ ಏನೋ ಅಂತ ಅನ್ಕೊಂಡಿದ್ದೆ. ಹುಡುಗಲ್ಲವ ನನ್ನ ಮಗಳು. ಅದೆಲ್ಲ ಈಗಿಂದ ಪ್ಯಾಷನ್, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಬಿಡು. ಹಳ್ಳಿ ಗುಗ್ಗು ನೀನಿನ. ಇಲ್ಲಿ ಬಿಡವ, ಇರಲಿ ಬಿಡು. ಯಾಕಿಲ್ಲೇ ಬಾಗಲಾಗ ನಿಂತ್ಕೊಂಡು ಮಾತಾಡ್ತಿದ್ದಿ. ಹೋಗು ಕೊನೆಯಾಗ ಹೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಗೊಂಬಾ, ಏನಾರು ತಿನ್ನಂತ್ರಿ ಅಂತ. ಅತ್ತೆ ಆರಾಮದಿರಾ? ಅಜ್ಜಿ ನೀವು ಆರಾಮಾಗಿದ್ದೀರಾ? ಆರಾಮಾಗಿದ್ದೀವ. ಹೋಗ್ರಿ ಒಂದು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಗೊಂಬರ್ರಿ, ಏನಾರು ತಿನ್ನಂತ್ರಿ ಅಂತ ಹೋಗ್ರಿ. ಏನವ ಪಲ್ಲವಿ, ಹೆಂಗ ನಿನಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಕ್ಕೆ ಬರ್ತೈತಾ ಏನಿಲ್ಲ? ಎಲ್ಲ ನಮ್ಮ ಅತ್ತಿಗೆಮ್ಮನೆ ಮಾಡ್ಬೇಕಾ ಮನ್ಯಾಗ? ಇಲ್ಲವ, ಎಲ್ಲ ಅಡಿಗೆ ಮನೆ ಕೆಲಸ ಎಲ್ಲ ನನ್ನ ಸೊಸಿನ ನೋಡ್ಕೊಂಡು ಹೊಂಟಾಳ. ನನಗೆ ಒಂದು ಕೆಲಸ ಹಚ್ಚಂಗಿಲ್ಲ ನೋಡು. ಆರಾಮದಿನ ನೋಡು ನನ್ನ ಮಗನ ಮದುವೆ ಆದಾಗಿಂದ. ಚಲೋ ಆತು ಬಿಡ್ರಿ ಅತ್ತಿಗೆಮ್ಮನಾರ. ಈಗ ಹೆಂಗ ನಾನು ಬಂದಿನಲ್ಲ, ನೋಡ್ತೀನಿ ತಗೋರಿ ನಿಮ್ಮ ಸೊಸಿ ಎಷ್ಟರ ಮಟ್ಟಿಗೆ ಕೆಲಸ ಅಡಿಗೆ ಎಲ್ಲ ಮಾಡ್ತಾಳ ಅಂತಂದು. ಅತ್ತೆ ಅಂದಂಗೆ ಸಂಜು ಮಾಮ ಎಲ್ಲಿದ್ದಾನೆ? ಕಾಣಿಸ್ತಾನೆ ಇಲ್ಲಲ್ಲ. ನಾನು ಸಂಜು ಮಾಮನ ಭೇಟಿ ಆಗಬೇಕು, ಮಾತಾಡ್ಸ್ಬೇಕಂತ ಅಲ್ಲಿಂದ ಓಡ್ ಬಂದೀನಿ. ಆದರೆ ಸಂಜು ಮಾಮನ ಕಾಣಿಸ್ತಾ ಇಲ್ಲಲ್ಲ. ಇವ್ವ ತಾಯಿ ಸುಮ್ಮನವ್ವ, ನೀವು ಹೋಗಿ ಮೊದಲು ಕೈಕಾಲು ಮುಖ ತಕ್ಕೊನವ. ನನ್ನ ಗಂಡ ಆಫೀಸ್ಗೆ ಹೋಗಾನ. ಅವ ಮನೆಗೆ ಬಂದ ಮೇಲೆ ಆಮೇಲೆ ಮಾತಾಡ್ಸಂತೆ ಅಂತ ಮೊದಲೋಗಿ ಕೈಕಾಲು ಮುಖ ತಕ್ಕೊಂಡು ಬಾ. ಓ ಹೌದಾ, ನನ್ನ ಹತ್ರ ಮಾಮನ ಫೋನ್ ನಂಬರೇ ಕಳೆದೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಕೊಡ್ತೀರಾ? ನಾನೇ ಕಾಲ್ ಮಾಡಿ ಇವತ್ತು ಬೇಗ ಬರ್ರಿ ಮಾಮ ಅಂತ ಕರಿತೀನಿ. ಅವ್ರ ಫೋನ್ ನಂಬರ್ ಕೊಡಿ ಒಂದು ಸ್ವಲ್ಪ. ನೀವು ಬಂದಿರಲ್ಲ ಮನ್ಯಾಗ, ನಾವಿಷ್ಟು ಜನ ಅದೀವಿ ಸಾಕು. ನನ್ನ ಗಂಡ ಒಬ್ಬನ ಬರೋದೇನು ಅವಶ್ಯಕತೆ ಇಲ್ಲ. ಅವ್ರು ಆಫೀಸ್ ಮುಗಿಸ್ಕೊಂಡು ಆರಾಮಾಗಿ ಬರ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರ ಮನೆಗೆ ಬಂದ ಮೇಲೆ ಆರಾಮಾಗಿ ಮಾತಾಡಂತೆ ಅಂತ ಮೊದಲಾಗಿ ಕೈಕಾಲು ಮುಖ ತಕ್ಕೊಂಬರ್ರಿ, ಏನಾರು ತಿನ್ನಂತ್ರಿ ಅಂತ. ಸರಿ ಬಿಡ್ರಿ. ನೀವೇನಾರ ನಮ್ಮ ಮಾವನ ಮದುವೆ ಆಗಿದ್ದೆ ಅಂದಿದ್ರೆ ನಾನು ನಮ್ಮ ಮಾವನ ಮದುವೆ ಆಗಿ ಈ ಮನೆ ಸೊಸೆಯಾಗಿರ್ತಿದ್ದೆ ಇಷ್ಟೊತ್ತಿಗೆ. ಈಗ ಆಲ್ರೆಡಿ ಮುಗಿದೋಗ್ಬಿಟ್ಟೈತಿ ನಿಮ್ಮ ಮಾವನ ಮದುವೆಯಾಗಿ. ಅವ್ರ ಹೆಂಡತಿ ನಾ ಮನೆಗೆ ಬಂದೀನಿ. ನಾವಿಬ್ಬರು ಗಂಡ ಹೆಂಡತಿ ಆರಾಮದೀವಿ. ನೀನು ಮತ್ತು ಆ ಕನಸನ್ನು ಇವಾಗ ಹಗಲಗನ್ಸು ಕಾಣಕ್ಕೆ ಆಲ್ರೆಡಿ ಮುಗಿದೋಗೈತಿ. ಮತ್ತು ಅದ ಕನಸನ್ನು ಕಾಣ್ಕೊಂತ ಕನಸಲ್ಲಿನ ತೇಲಾಡಬೇಡ, ಸರಿನಾ? ಅದನ್ನೆಲ್ಲ ಬಿಟ್ಟು ನೀನು ಬೇರೆ ಹುಡುಗನ ಮದುವೆ ಆಗೋ ಕಡೆ ತಲೆ ಕೆಡ್ಸ್ಕೊಮ್ಮ, ಸರಿನಾ? ಪಲ್ಲವಿ ಸರಿಯಾಗಿ ಮಾತಾಡಿದ್ದೀನಿ ನೋಡವ. ಹಂಗ ಇರ ನೀನು. ಇಲ್ಲ ಅಂದ್ರೆ ಅಷ್ಟ ನೀನು ನೀ ಮನೆಯಿಂದನ ಓಡಿಸ್ಬಿಡ್ತಾರವ್ರು. ಹಗರ ಇಲ್ಲ. ಈಗ ಹೆಂಗೆ ಅದಿದಿ ನೋಡು, ಹಂಗ ಇರು. ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಕೊಂತಾರವ ನೀನು. ಅಯ್ಯೋ ಅತ್ಯಾರ, ಈ ಪಲ್ಲವಿ ಅಂದರೆ ಏನೋ ಅಂದ್ಕೊಂಡಾರವ್ರು. ನೋಡ್ತೀವಿ ರೀ,
ಹೆಂಗೆ ಪಾಠ ಕಲಿಸ್ತೀನಿ ಅವ್ರಿಗೆ ಅಂತಂದು ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರಿ. ಅವ್ರಿಗೆ ಒಂದು ಸ್ವಲ್ಪ ತಿನ್ನಕ್ಕೆ ಏನಾರ ಮಾಡ್ಕೊಂಡು ಬರ್ತೀನಿ ನಾನು. ನನ್ನ ಸೊಸಿನೂ ಶಾಣೆ ಅದಾಳ. ಯಾರಿಗೆ ಹೆಂಗೆ ಪಾಠ ಕಲಿಸ್ಬೇಕನ್ನೋದು ಗೊತ್ತೈತೆ ನನ್ನ ಸೊಸಿಗೆ. ನಾನು ಸುಮ್ಮನೆ ಹೆದರ್ಕೊಂಡಿದ್ದೆ ನೋಡು. ನೀ ಸುಮ್ಮನೆ ಇರು, ನಿನ್ನ ಸೊಸಿ ಸರಿಯಾಗಿ ಪಾಠ ಕಲಿಸ್ತಾಳೆ ಅವರಿಗೆ. ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ.